ಹಿಂಗೆ ನಿಮ್ಮದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಓಕೆ, ಇಲ್ಲಿ ನಿಮ್ಮದು ಆಟೋ ಅಟೆಂಡೆನ್ಸ್ ಇರುತ್ತೆ, ಕಾಲ್ ರಿಪೋರ್ಟ್ಸ್ ಇರುತ್ತೆ, ನೀವು ಏನೇನು ಎಷ್ಟು ಕಾಲ್ಸ್ ಮಾಡಿದ್ದೀರಾ, ಎಷ್ಟು ಅವರ್ಸ್ ಆಗಿದೆ, ಟೋಟಲ್ ಕಂಬೈನ್ ರಿಪೋರ್ಟ್ ಎಷ್ಟು, ಇದು ನೋಡಿ ನೀವು ಆರಾಮಾಗಿ ಮಾತಾಡಿ ಕ್ಲೋಸ್ ಮಾಡ್ಕೊಳ್ಬೇಕು. ಓಕೆ, ಆಮೇಲೆ ಇಲ್ಲೇ ನಮ್ಮದು ಕಾಲ್ಸ್ ಹೋಗುತ್ತೆ. ಇದು ನೀವು ಏನಿದು ಲೈಫ್ ಸ್ಕೋರ್ ಕಾಣಿಸ್ತಿದೆಯಲ್ಲ, ಇದು ಎಲ್ಲರೂ ಡೀಲ್ ಕ್ಲೋಸ್ ಮಾಡ್ತಿರೋದಿಲ್ಲ. ಮುಂಬೈ, ಗುಜರಾತ್, ಅಹಮದಾಬಾದ್, ಬೆಂಗಳೂರು ಆಫೀಸ್ ಇವರೆಲ್ಲರೂ ಡೀಲ್ ಕ್ಲೋಸ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಲೈಫ್ ಸ್ಕೋರ್ ಬೋರ್ಡ್ನಲ್ಲಿ ಸ್ವಾತಿ ಡೀಲ್ ಕ್ಲೋಸ್ ಮಾಡಿದ್ರೆ ಸ್ವಾತಿ ಕ್ಲೋಸ್ ಡೀಲ್ ಅಂತ ನಮಗೆ ಎಲ್ಲರಿಗೂ ತೋರಿಸುತ್ತೆ. ಎಲ್ಲ ಆಫೀಸ್ನಲ್ಲಿ ಸ್ವಾತಿ 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 ಲೈಕ್ ದಿಸ್, ಪಲ್ಲವಿ ಪಲ್ಲವಿ ಲೈಕ್ ದಿಸ್. ಸೊ ಒಂದು ಡೀಲ್ ಕ್ಲೋಸ್ ಮಾಡಿದ ತಕ್ಷಣ ಇಲ್ಲೇ ಬರುತ್ತೆ. ಫಾರ್ ಎಕ್ಸಾಂಪಲ್ ಶಿಖಾ ಕ್ಲೋಸ್ಡ್ ಅ ಡೀಲ್, ಅವ್ರದ್ದು ಇನ್ಸೆಂಟಿವ್ ಸ್ಟಾರ್ಟ್ ಆಯಿತು. ಇಂಥ ಎಲ್ಲರಿಗೂ ಬಂದುಬಿಡುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ ಇವ್ರು ಇಷ್ಟು ಇನ್ಸೆಂಟಿವ್ ಗುಡ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಆ ಪರ್ಫಾರ್ಮೆನ್ಸ್ ನೋಡಿ ನಿಮ್ಮದು ಡಿಫ್ರೆಂಟ್ ಸ್ವಲ್ಪ ಇದು ಇರುತ್ತೆ. ಸೊ ಈ ಲೈಫ್ ಸ್ಕೋರ್ ಬೋರ್ಡ್ನಲ್ಲಿ ನಿಮಗೆ ಎಲ್ಲ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮದು ಕ್ಯಾಂಡಿಡೇಟ್ ಡೇಟಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಝೋಲಾವಮಿ ಇವ್ರದ್ದು ನೇಮು, ಇವರು ಜಸ್ಟ್ 33 ಮಿನಿಟ್ಸ್ ಬಿಫೋರ್ ಅಪ್ಲೈ ಮಾಡಿದ್ದಾರೆ. ಇವರಿಗೆ ಇಂಗ್ಲೀಷ್ ಅಷ್ಟೇ ಗೊತ್ತು, ಬಿಕಾಸ್ ಐ ನೋ ಇಂಗ್ಲೀಷ್, ಅದಕ್ಕೆ ನನ್ನ ಫೋನಲ್ಲಿ ಇಂಗ್ಲೀಷ್ ಬರುತ್ತೆ. ಸೊ ಇಲ್ಲೇ ಕಾಲ್ ಅಂತ ನಾವು ಕ್ಲಿಕ್ ಮಾಡಿದ್ರೆ ಕಂಪನಿ ನಾವು ನಿಮ್ಮ ನಂಬರ್ ಯೂಸ್ ಮಾಡಲ್ಲ, ಕಂಪನಿ ನಂಬರ್ ಯೂಸ್ ಮಾಡ್ತೀವಿ. ಸೊ ಬಂತು ನನಗೆ ಕಾಲ್. ಸೊ ನಾನು ಇದು ರಿಸೀವ್ ಮಾಡಿ ಮಾತಾಡಿದರೆ ಆ ಕಂಪನಿ ಆ ನಂಬರ್ಗೆ ಕನೆಕ್ಟ್ ಮಾಡುತ್ತೆ. ಸೊ ನಾವು ಅವ್ರ ಜೊತೆ ಮಾತಾಡ್ತೀವಿ. ಕ್ಲಿಯರ್? ಎನಿ ಕ್ವೆಶ್ಚನ್? ಸಿಂಪಲ್ ಥಿಂಗ್.